ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿ ಕುಕಿಂಗ್ ಚಾನಲ್. ಸೊ ಇದು ನನ್ನ ಎರಡನೇ ವಿಡಿಯೋ. ಸೊ ಈ ವಿಡಿಯೋನ ನೀವು ಮೊದಲ ಬಾರಿ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ತಮ್ಲೈನಲ್ಲೇ ನೋಡಿರೋ ಹಾಗೆ ಕಡಲೆಕಾಳು ಉಸ್ಲಿನ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ನೋಡಿ, ನೀವು ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಸೊ ಕಡಲೆಕಾಳು ಉಸ್ಲಿನ ನಮ್ಮ ಗಣೇಶನಿಗೆ ತುಂಬಾ ಪ್ರಿಯವಾದದ್ದು. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಫಸ್ಟಿಗೆ ನಾನು ಒಂದು ಕಪ್ ಕಡಲೆಕಾಳನ್ನ ಒಂದು 6 to 7 hours ಅಷ್ಟು ನೆನೆಸಿ ಇಟ್ಕೊತಾ ಇದ್ದೀನಿ. ಸೊ ನೀವು ಈವ್ನಿಂಗ್ ಮಾಡಬೇಕು ಅಂದರೆ ಮಾರ್ನಿಂಗೇ ನೆನೆಸಿ, ಇಲ್ಲ ಮಾರ್ನಿಂಗ್ ಮಾಡಬೇಕು ಅಂದರೆ ನೈಟ್ ನೆನೆಸಿಟ್ಕೊಳ್ಳಿ. ತುಂಬಾ ಚೆನ್ನಾಗಿ ನೆಂದಿದ್ರೆ ಕಾಳು ತುಂಬಾ ನಾವು ಟೇಸ್ಟಿಯಾಗಿ ಮಾಡ್ಬೋದು. ಹಾಗೆ ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಒಂದು ವಿಷಲ್ ಹೊಡ್ಸಿದ್ರೆ ಸಾಕು ಕುಕ್ಕರ್ನಲ್ಲಿ. ಸೊ ನೋಡಿ, ಕಡಲೆಕಾಳನ್ನ ನಾವು ನೀಟಾಗಿ ತೊಳೆದು ಇಟ್ಟು ಮತ್ತು ಕಡಲೆಕಾಳು ಮುಳುಗುವಷ್ಟು ಒಂದು ಗ್ಲಾಸ್ ಎಕ್ಸ್ಟ್ರಾ ಮುಳುಗಿ, ಕಡಲೆಕಾಳು ಮುಳುಗಿದ ಮೇಲೆ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕಿ ಇಷ್ಟು ನೆನೆಸಿ ಇಡ್ತಾಯಿದ್ದೀನಿ. ಸೊ ನೋಡಿ, ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ನಾನು ನೆನೆಯಕ್ಕೆ ಇಟ್ಟಿದ್ದೀನಿ. ಸೊ ನೋಡಿ, ಕಡಲೆಕಾಳು ನೀಟಾಗಿ ನೆಂದು ಈ ಸೈಜಿಗೆ ಆಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಆಲ್ಮೋಸ್ಟು ಕಡಲೆಕಾಳು ನೀರಲ್ಲಿ ನೆನೆಸಿದಷ್ಟು ತುಂಬ ಬೇಗನೆ ನಾವು ಬೇಯಿಸ್ಕೊಬೋದು. ಸೊ ಇದನ್ನು ನಾನು ನೀರನ್ನೆಲ್ಲ ಚೆಲ್ಲಿ ಕಡಲೆಕಾಳನ್ನ ಹಾಕಿ ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿ, ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನಾವು ಈಗಲೇ ಮಿಕ್ಸ್ ಮಾಡಿಕೊಂಡ್ರೆ ನೆಕ್ಸ್ಟು ನಾವು ಮತ್ತೆ ಉಸ್ಲಿ ಮಾಡಬೇಕಾದ್ರೆ ಜಾಸ್ತಿ ಉಪ್ಪು ಬೇಕಾಗಲ್ಲ. ಸೊ ನೋಡಿ, ಕುಕ್ಕರ್ನಲ್ಲಿ ಇದನ್ನ ಕ್ಲೋಸ್ ಮಾಡಿ ಇದನ್ನು ನಾನು ಒಂದು ವಿಷಲ್ ಹೊಡ್ಸ್ಕೊತೀನಿ ಸಾಕು. ಸೊ ನೋಡಿ, ವಿಷಲ್ ಆಗಿದೆ. ಸೊ ನೋಡಿ, ನೀಟಾಗಿ ಬೆಂದಿದೆ ಕಡಲೆಕಾಳು. ನೀವು ಒಂದನ್ನು ಹಿಂಗೆ ತಕ್ಕೊಂಡು ಒಂದು ಚೂರು ಹಿಂಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಕಡಲೆಕಾಳು ನೀಟಾಗಿ ಬೆಂದಿಲ್ಲೋ ಅಂತ. ಸೊ ನಾನು ಅದೇ ರೀತಿ ಚೆಕ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ಥರ ಹಿಂಗಂದರೆ ಈ ಥರ ನೀಟಾಗಿ ಪ್ರೆಸ್ ಆದರೆ ಸಾಕು, ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದೇ ನೀಟಾಗಿ ಬೆಂದಿಲ್ಲ ಅಂದರೆ ಚೆನ್ನಾಗಿರಲ್ಲ, ಮಕ್ಕಳೂ ಸಹ ತಿನ್ನೋಕ್ಕೆ ಆಗಲಿಲ್ಲ. ಸೊ ನೋಡಿ, ನಾವು ಈ ಥರ ತೂತ ಪಾತ್ರೆ ಇರುತ್ತಲ್ಲ, ಸೊ ಅದರಲ್ಲಿ ನೀಟಾಗಿ ಈ ಥರ ಬಸ್ಕೊಳ್ಬೇಕು. ನೆಕ್ಸ್ಟು ನೀವು ನೋಡಿರ್ಬೋದು, ಈರುಳ್ಳಿ ಎಲ್ಲ ಹಾಕಿ ಡೈರೆಕ್ಟ್ ಒಗ್ಗರಣೆ ಕೊಡ್ತಾರೆ, ಆಮೇಲೆ ಲಾಸ್ಟಿಗೆ ಕಾಯಿ ತುರಿ ಹಾಕ್ತಾರೆ. ನಾನು ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸೋಣ ಅಂತ ತೆಂಗಿನಕಾಯಿ ಜೊತೆಗೆ 2 ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರೇನು ಹಾಕ್ದಲೇ ಹಾಗೇ ಇದನ್ನು ಪೌಡರ್ ಫಾರ್ಮ್ ಮಾಡ್ಕೊಂಬರೋಣ. ಅಂದರೆ ಈ ಮಸಾಲ ಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ನೀಟಾಗಿ ಮಿಕ್ಸ್ ಆಗಲಿ ಅಂತ ಮಿಕ್ಸಿಯಲ್ಲಿ ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ. ಸೊ ಇಷ್ಟ ಆದರೆ ಸಾಕು. ನೀವು ನೋಡ್ತಾ ಇರ್ಬೋದು, ನಾನು ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಪೇಸ್ಟ್ ಆಗಲ್ಲ, ಕೊಕೊನೆಟಲ್ಲೇ ನೀರಿನ ಅಂಶ ಇರೋದ್ರಿಂದ ಅದ್ರ ಜೊತೆಗೆ ನೀಟಾಗಿ ಮಿಕ್ಸಪ್ ಆಗಿರುತ್ತೆ. ನೆಕ್ಸ್ಟು ಒಂದು ಬಾಣಲಿಗೆ ನಾವು ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೋಣ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಹಾಗೆ ಈ ನಾವು ರುಬ್ಬಿದ ಮಿಶ್ರಣನ ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ನೀಟಾಗಿ ಅಲ್ಲಿ ಒಂದು ಸ್ಮೆಲ್ ಘಮ ಬರುತ್ತೆ, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಿಕೊಡಿ. ಏಕೆಂದರೆ ಹಸಿದು ಹಾಕಿರ್ತೀವಿ ನಾವು, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಈ ಸಮಯದಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಏಕೆಂದರೆ ನಾವು ಆಲ್ರೆಡಿ ಕಡಲೆಕಾಳಿಗೆ ಉಪ್ಪು ಹಾಕಿರ್ತೀವಿ. ಸೊ ತೆಂಗಿನಕಾಯಿ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿದ ನಂತರ ಒಂದಿಷ್ಟು ಸ್ವಲ್ಪ ಕಾಯಿ ತುರಿಗೆ ಎಷ್ಟು ಉಪ್ಪು ಬೇಕು ಅನಿಸುತ್ತೆ ಅಷ್ಟು ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಸೊ ಇದು ನಮ್ಮದು ಮಸಾಲ ರೆಡಿ ಆಯಿತು ಉಸ್ಲಿಗೆ. ಸೊ ನೆಕ್ಸ್ಟು ನಾವು ಇದಕ್ಕೆ ಕಡಲೆಕಾಳನ್ನ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು. ಸೊ ನೋಡಿ, ಕಡಲೆಕಾಳು ನೀಟಾಗಿ ಬೆಂದು ನಾವು ಇಟ್ಕೊಂಡಿದ್ವಿ, ನೀರಿನ ಅಂಶ ಎಲ್ಲ ಸೋರಿ ಇರುತ್ತೆ, ಅದಕ್ಕೋಸ್ಕರ ನಾವು ತೂಕ ಪಾತ್ರೆಯಲ್ಲಿ ಹಾಕಿಟ್ಟಿರ್ತೀವಿ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ಸೊ ನಾವಿಲ್ಲಿ ಈರುಳ್ಳಿ ಹಾಕಿಲ್ಲ. ಸೊ ಈರುಳ್ಳಿ ಬೆಲೆ ಜಾಸ್ತಿ ಇದ್ದಾಗ ನೀವು ಈ ಥರ ಉಸ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀವಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿ. ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಈ ಥರ ಕಡಲೆಕಾಳು ಉಸ್ಲಿನ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೂ ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ನೀವೇ ಫಸ್ಟ್ ಈ ವಿಡಿಯೋಗಳನ್ನ ನಾನು ಹಾಕೋ ನೆಕ್ಸ್ಟ್ ಯಾವುದೇ ವಿಡಿಯೋನು ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ. ನೀವೇ ಫಸ್ಟ್ ಈ ವಿಡಿಯೋನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.